ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ 5ನೇ ತರಗತಿ 3ನೇ ಪಾಠವಾಗಿರುವಂತಹ ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಅಥವಾ ಅಭ್ಯಾಸಗಳ ಕಡೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಮತ್ತು ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಸೊ ಈಗ ಶುರು ಮಾಡೋಣ. ಪಾಠ 3 ನಮ್ಮ ಮಾತು ಕೇಳಿ. ಇದು ಸಮಿತಿಯ ರಚನೆಯಾಗಿದೆ. ಈ ಪಾಠ ನಿಮಗೆ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಇದು ಪ್ರಾಣಿಗಳು ಮನುಷ್ಯರಿಗೆ ಇವುಗಳಿಗಾಗುವ ಕಷ್ಟಗಳನ್ನು ಹೇಳ್ಕೊಳ್ತಾ ಇರುವಂತಹ ಪಾಠವಾಗಿದೆ. ಈ ಪಾಠದ ಎಕ್ಸ್ಪ್ಲನೇಷನ್ನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಈಗ ಪದಗಳ ಅರ್ಥ. ಅಂಚು ಅಂದರೆ ಪಕ್ಕ ಅಥವಾ ಮೇಲೆ. ಅಧಿಪತಿ ಒಡೆಯ ಅಥವಾ ನಾಯಕ. ಅವಕಾಶ ಸಂದರ್ಭ ಎಡೆ. ಯಾವುದಾದ್ರೂ ಒಂದು ಎರಡನ್ನೂ ಕಲ್ತ್ಕೊಳ್ಳಿ. ಯಾವುದಾದ್ರೂ ನೆನಪು ಬಂದಿರೋದನ್ನು ಬರೀರಿ. ಓಕೆ. ಅವಕಾಶ ಸಂದರ್ಭ ಎಡೆ. ಆಕ್ರೋಶ ಗರ್ಜನೆ ಕೋಪಿಸುವಿಕೆ. ಉಪೇಕ್ಷೆ ಅಲಕ್ಷ್ಯ ಕಡೆಗಣಿಸುವಿಕೆ. ಕಾಡು ಅರಣ್ಯ ಅಡವಿ. ನೆಕ್ಸ್ಟು ಕ್ಷೇಮ ಸಮಾಚಾರ. ಕ್ಷೇಮ ಸಮಾಚಾರ ಅಂದರೆ ಏನು? ಕುಶಲ ಆರೋಗ್ಯ ಕುರಿತಾದ ವಿಷಯ. ಖಾರ ಅಂದರೆ ತೀಕ್ಷ್ಣ ಅಥವಾ ಕಟು. ಗಳಿಸು ಸಂಪಾದಿಸು ಪಡೆ. ಚರ್ಚೆ ವಾಗ್ವಾದ ತರ್ಕ. ತಾಣ ಸ್ಥಾನ ಅಥವಾ ಸ್ಥಳ. ದೂರು ನಿಂದಿಸು ಆಪಾದನೆ. ನೋಡಿ, 2 3 ಇದ್ದಾವೆ ಮೀನಿಂಗ್ಸು. ಯಾವುದಾದ್ರೂ ಈಸಿಯಾಗಿರೋದನ್ನು ಬರಿತಾ ಹೋಗಿ. ನಾಯಕತ್ವ ಆಲೋಚಿಸು ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ. ಪಟಾಕಿ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು. ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು. ಪ್ರದರ್ಶಿಸು ಕಾಣುವಂತೆ ಮಾಡು, ಗಮನಿಸುವಂತೆ ತೋರಿಸು. ಫಲಕ ವಿವರ ಬರೆದು ಹಾಕುವ ಹಲಗೆ. ಫಲವತ್ತತೆ ಫಲವುಳ್ಳ ಸಾರವತ್ತಾದ. ಮದ್ದು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ. ಮುನ್ನಡೆ ಏಳಿಗೆ ಅಥವಾ ಪ್ರಗತಿ. ಮೆಚ್ಚುಗೆ ತೃಪ್ತಿ ಪ್ರಶಂಸೆ. ರಾಕ್ಷಸ ದಾನವ ದುಷ್ಟಶಕ್ತಿ. ವಿಷದ ಗೊಬ್ಬರ. ವಿಷದ ಗೊಬ್ಬರ ಅಂದರೆ ಏನು? ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ. ಸಿಡಿದು ಹೋಗು ಚಿಮ್ಮು ಅಥವಾ ಸ್ಫೋಟಗೊಳ್ಳು. ಪಾಠ 3 ನಮ್ಮ ಮಾತು ಕೇಳಿ. ಅಭ್ಯಾಸ. ಇದು ಸಮಿತಿಯ ರಚನೆಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಕಾಡಿನ ಅಧಿಪತಿ ಯಾರು? ಕಾಡಿನ ಅಧಿಪತಿ ಆನೆ. ಸಾಮಾನ್ಯವಾಗಿ ಕಾಡಿನ ಅಧಿಪತಿ ಸಿಂಹ ಅಂತ ಇರುತ್ತೆ. ಪಾಠ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕಾಡಿನ ಅಧಿಪತಿ ಆನೆ. ಸ್ಕೂಲಲ್ಲೂ ಅಷ್ಟೇ ಪಾಠವನ್ನು ಕ್ಲೀನಾಗಿ ಕೇಳಿಸ್ಕೋಬೇಕು. 2. ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು? ಆನೆಯು ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು. 3. ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದ ಪ್ರಾಣಿ ಎತ್ತು. 4. ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಉತ್ತರ ಜಿಂಕೆಯು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿತು. 5. ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು?
ಮಂಗವು ಮದ್ದುಗುಂಡುಗಳನ್ನು ಸಿಡಿಸಬೇಡ ಎಂದು ಹೇಳಿತು. ಸೆಕೆಂಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಕ್ವಶನು, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು. ಜಿಂಕೆ ಹಿಡಿದ ಫಲಕದಲ್ಲಿ ಏನು ಬರೆದಿತ್ತು? ಉತ್ತರ, ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿ ನೀವು ಉಳಿಯಿರಿ ಎಂದು ಬರೆದಿತ್ತು. ಮೂರನೇ ಕ್ವಶನ್ನು, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. 4. ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. 5. ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಲು ಬಿಡಿ ಎಂದು ಬರೆದಿತ್ತು. ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ. 1. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶನ್ನು ಗಳಿಸಿತ್ತು. ನೋಡಿ ಇಲ್ಲಿ ಸ್ನೇಹವನ್ನು ಅಂತ ಬರಿಬೇಕು. ನೆಕ್ಸ್ಟು 2ನೇದು, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಸಭೆಗೆ, ಎಲ್ಲರ ಕುರಿತಾಗೂ ಈ ರೀತಿಯ ಆಕ್ರೋಶ ಸಲ್ಲದು. ಓಕೆ, ಆಕ್ರೋಶ ಅಂತ ಬರಿಬೇಕು. 4ನೇದು, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ, ಪರಿಶೀಲಿಸಿ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಯಾವ ಪ್ರಾಣಿ ಹೇಳ್ತು? ಎತ್ತು ಹೇಳ್ತು. ಕ್ವಶನ್ ಆನ್ಸರ್ಸು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ಪಾಠ ನಿಮಗೆ ಅರ್ಥ ಆಗಬೇಕು ಅಂದರೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪಾಠ ಇದೆ. ಪಾಠವನ್ನು ಓದ್ಬಿಟ್ಟು ಕ್ವಶನ್ ಆನ್ಸರನ್ನು, ಪಾಠದ ವಿಡಿಯೋವನ್ನು ನೋಡಿಬಿಟ್ಟು ಕ್ವಶನ್ ಆನ್ಸರನ್ನು ನೀವು ಸಾಲ್ವ್ ಮಾಡಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಕ್ವಶನ್ ಆನ್ಸರ್ಸು ಬೇಗ ಕಲಿಬೋದು. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.